बीजेपी मुर्दाबाद, मोदी सरकार मुर्दाबाद, मोदी सरकार मुर्दाबाद, अमित शाह मुर्दाबाद, अमित शाह मुर्दाबाद। चोरों को भगाना है, 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 चोरों को भगाना है। आरएसएस मुर्दाबाद, आरएसएस मुर्दाबाद, बजरंग दल मुर्दाबाद, बजरंग दल मुर्दाबाद, हाथ में चड्डी मुर्दाबाद, हाथ में चड्डी मुर्दाबाद, हाथ में लाठी मुर्दाबाद, हाथ में लाठी मुर्दाबाद, काली टोपी मुर्दाबाद, काली टोपी मुर्दाबाद। जब तक सैनिक जुल्म करेगा, करेगा सत्ता के हथियारों से, छप्पा छप्पा कौन लुटेगा, चप्पा चप्पा गूंज उठेगा, एसडीपीआर के नारों से, एसडीपीआई के नारों से, एसडीपीआर का नारा है, एसडीपीआई का नारा है, हर मुस्लिम हमारा है। हर मजलूम हमारा है। अभी मैं और ये धरना जो हमारा आज प्रोग्राम किया जा रहा है, इसका करने का मकसद कि आपने देखा पार्लियामेंट में किस तरीके से अमित शाह ने अम्बेडकर की तौहीन की है। ये उन लोगों को मनुवादियों का एक पहले से एजेंडा रहा है कि वो संविधान की हमेशा बेहरमती करते आ रहे हैं और अभी भी वो लोग इसी पर मुमकिन है कि संविधान को यहाँ से खत्म किया जाए। बाबा साहेब की तौहीन संविधान की तौहीन है और हम लोग ये बर्दाश्त करने वाले नहीं है। अमित शाह ने जो अल्फाज बाबा साहेब अम्बेडकर की शान में यूज किए हैं या उनके खिलाफ जो अल्फाज इस्तेमाल किए हैं वो नाकाबिल बर्दाश्त हैं। तो इसी के सिलसिले में चलते हुए सोशल डेमोक्रेटिक पार्टी ऑफ इंडिया नेशनल वाइड पूरा प्रोटेस्ट कर रही है और उसी के साथ कुर्सी में भी हमारे डीएसएस के डिस्ट्रिक्ट प्रेसिडेंट और भारतीय दलित पैंथर के नेशनल प्रेसिडेंट हमारे साथ मौजूद हैं। तो हम लोग यहाँ से होम मिनिस्टर अमित शाह को मैसेज देना चाहते हैं कि तुझ जैसे घिनौनी सोच रखने वाले शख्स को हम कभी हमारा होम मिनिस्टर एक्सेप्ट ही नहीं करते। हम हमारी ये मांग रखते हैं कि उसे पूरे देश से माफी मांगनी चाहिए। अगर वो माफी नहीं मांग रहे तो उन्हें इस्तीफा देना चाहिए अपने पोजीशन से। अमित शाह माफी मांगो, माफी मांगो। ನನ್ನ ಸೋದರಿಗಳೇ, ಇವತ್ತಿನ ದಿವಸ ನಾವು ಇಲ್ಲಿ ಮಾಸಾಲ ಸರ್ಕಲ್ನಲ್ಲಿ 1000 ಜನ ಸೇರುವ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಬಿಜೆಪಿ ಸರ್ಕಾರದ ಮುಖಂಡ ಆದಂತ ಅಮಿತ್ ಶಾ ಅವರು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವರು ಹೇಳುವುದು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಬರೆದಿದ್ದ ಸಂವಿಧಾನ ಸುಳ್ಳು ಐತೆ ಅನ್ನುವಂತ ವಿಚಾರದಿಂದ ಮಾತಾಡಿದ್ರು ಮಂದಿ ಪಾರ್ಲಿಮೆಂಟ್ ನಲ್ಲಿ। ಈ ಸಂವಿಧಾನ ತಯಾರು ಮಾಡಿದವರು ಬೇರೆದಾರು ಮತ್ತೆ ಇವರು ಹೆಸರು ಹೇಳ್ತಿದ್ದಾರೆ ಅಂತ ಹೇಳಿ ಇವರು ಕೆಟ್ಟ ವಿಚಾರದಿಂದ ಮಾತಾಡಿದರು। ಈಗ ನಾವು ಎಲ್ಲರೂ ಪೂರಾ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರ ಸಲುವಾಗಿ ನಾವು ಹೋರಾಟ ಹಾಕಿದ್ದೀವಿ। ಅಮಿತ್ ಶಾಗೆ ರಾಜಕೀಯದಿಂದ ತೆಗಿಬೇಕು ಮತ್ತು ಅವನು ಮಾಡುವಂತ ತಪ್ಪನ್ನು ಒಪ್ಕೋಬೇಕು। ಈ ಮಾತು ಹೇಳುವಂತದ್ದು ಅವನು ಅಲ್ಲ। ನಾವು ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶದ ಬಗ್ಗೆ ಸಮಪಾಲು ಎಲ್ಲರಿಗೆ ಕೊಟ್ಟಿರ್ತಾರೆ। ತಾವು ತಮ್ಮ ಅಧಿಕಾರದಲ್ಲಿ ಅಧಿಕಾರ ಉಳಿಸ್ಕೋಬೇಕಾದ್ರೆ ತಮ್ಮ ಅಧಿಕಾರ ಪ್ರಕಾರ ಮಾತಾಡಬೇಕು। ಬಾಬಾ ಸಾಹೇಬರಿಗೆ ಅಡ್ಡದಿಡ್ಡ ಮಾತಾಡೋದು ಬಹಳ ದೊಡ್ಡ ತಪ್ಪಾಗ್ತೈತೆ। ಇವರು ಈ ರೀತಿ ಮಾತಾಡ್ತಾರೆ, ಸರ್ಕಾರ ಇವ್ರ ಒಪ್ಪಂದೈತ್ರಿ, ಸರ್ಕಾರ ಇವ್ರ ಒಂದೈತ್ರಿ, ಸರ್ಕಾರ ಸಾರ್ವಜನಿಕ ಐತಿ, ಇವರು ಸರ್ಕಾರ ನಡೆಸಬೇಕಪ್ಪ ಅಂದ್ರೆ ಒಂದು ಮಾತಾಡಕ ಅತಿ ಬಿತಿ ಐತಿ। ಇವತ್ತು ಬಾಬಾ ಸಾಹೇಬರು ಇರಲಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವು ಇಲ್ಲಿ ನಿಂದಿರ್ತಿದ್ದಿಲ್ಲ। ಸಾರ್ವಜನಿಕ ಸಂಬಂಧ ಬಾಬಾ ಸಾಹೇಬರು ಏನ್ ಬೇಕಾದ ಮಾಡಿದ್ದಾರೆ, ಅವರು ಮಾಡಂತ ಕೀರ್ತಿಗಳು ಎಲ್ಲರಿಗೆ ಗುರ್ತಿದೆ। ಆದ್ರೆ ಬಾಬಾ ಸಾಹೇಬ್ ಸಲುವಾಗಿ ಅವರು ಈ ರೀತಿ ಮಾತಾಡೋದು ತಪ್ಪೈತಿ। ಅವರು ಅಮಿತ್ ಶಾ ಅವರು ಮಾತಾಡಬಾರ್ದಿತ್ತು, ಮಾತಾಡಿದ್ದಾರೆ। ಆದ್ರೆ ಎಲ್ಲಾ ಜನರ ಮುಂದೆ ಅವರು ತಮ್ಮ ತಪ್ಪನ್ನು ಒಪ್ಕೋಬೇಕು, ತಾವು ಮಾಡಿದ ತಪ್ಪನ್ನು ಒಪ್ಕೋಬೇಕು। ಇಲ್ಲಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಒಳಗೆ ಎಲ್ಲಾ ಜಾತಿ ಸಮಾಜ, ಎಲ್ಲಾ ಸಂಘಟನೆ ಎಲ್ಲರೂ ಕೂಡಿ ನಾವು ಪೂರಾ ಭಾರತದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ। ಅದರ ಸಂಬಂಧ ನಾವು ಅಮಿತ್ ಶಾಗೆ ಎಚ್ಚರಿಕೆ ನೀಡ್ತಿದ್ದೀವಿ। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮದು, ನಾವೀಗ ಪೂರಾ ಕರ್ನಾಟಕದಲ್ಲಿ ಪ್ರತ್ಯೇಕ ತಾಲೂಕಾ ಪ್ರತ್ಯೇಕ ಜಿಲ್ಲೆನಲ್ಲಿ ನಮ್ಮ ಹೋರಾಟ ನಡೆದಿದೆ। ಇವತ್ತಿನ ದಿವಸ ನಾವು ಕುರ್ಚಿ ಮತಕ್ಷೇತ್ರದಲ್ಲಿ ನಮ್ಮ ಕುರ್ಚಿಯ ಮಾಸಾರ್ ಸರ್ಕಲ್ ನಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಆದಂತ ನಮ್ಮ ಯುವತ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತೀವಿ। ಈ ನಮ್ಮ ಮನವಿಯನ್ನು
ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು. ನಾವೇನು ಮಾತಾಡಿದಂತ ನಾವು ಅದು ಬರ್ದಂತ ಕೇಂದ್ರ ಸರ್ಕಾರಕ್ಕೆ ತಿಳಿಬೇಕಂತೇಳಿ ನಮಗೆ ಮಾತಾಡಕ್ಕೆ 2 ಮಾತನ್ನು ಹೇಳಿಕೊಟ್ಟಿರ್ತಾರೆ. ಎಲ್ಲ ಸಮಾಜದವರಿಗೆ, ಎಲ್ಲ ನಮ್ಮ ಸಾರ್ವಜನಿಕ ನಾನು ನಮಸ್ಕಾರ ಹೇಳ್ತಾ ನಮ್ಮ 2 ಮಾತನ್ನು ಮುಗಿಸ್ತೀನಿ. इंडिया, भारतीय दलित पैंथर्स और दलित संघर्ष समिति ये 3 ये पॉलिटिकल पार्टी और 3 संगठन मिलकर आज कुर्सी में प्रोटेस्ट किया गया। तो प्रोटेस्ट करने का रीज़न हमारा अमित शाह ने जो अम्बेडकर के बारे में जो अल्फाजात यूज़ किए हैं वो नाकाबिले बर्दाश्त हैं। हमारी गवर्नमेंट से ये मांग है कि अमित शाह पूरे देश से माफ़ी मांगे और इस्तीफा दे अपनी पोजीशन से। ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಮಾನ್ಯ ರಾಷ್ಟ್ರಪತಿಯವರಿಗೆ ನಾವು ಒತ್ತಾಯ ಮಾಡ್ತೇವೆ, ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಲಾಗುವುದು. ನಮ್ಮ ಮಾಸಾಬ ಸರ್ಕಾರದಲ್ಲಿ ನಾವು ಎಲ್ಲ ಜನ ಸೇರುವ ಕಾರಣ ಏನಪ್ಪ ಅಂತಂದರೆ, BJP ಸರ್ಕಾರದ ಅಡಿನಲ್ಲಿ ಇದ್ದಂಥ ಅಮಿತ್ ಶಾ ಅವರು ವಿಶ್ವರತ್ನ ಆದಂಥ ಡಾಕ್ಟರ್ ಬಾಬಾ ಸಾಹೇಬರು ಮಾಡೋಂಥ ಕೆಲಸಗಳು ಅವರು ಮಾಡಿಲ್ಲ. ಅದು ಎಲ್ಲ ಸುಳ್ಳು ಹೇಳ್ತಿದ್ದಾರೆ. ಇದು ಸಂವಿಧಾನ ಬರೆದಿದ್ದು ಸುಳ್ಳು ಅಂತ ಹೇಳ್ತಾರೆ. ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನುವಂಥ ವಿಚಾರದಿಂದ ಮಾತಾಡ್ತಿದ್ದಾರೆ. ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೆಟ್ಟ ವಿಚಾರದಿಂದ ಮಾತಾಡ್ತಿದ್ದಾರೆ. ಅದಕ್ಕೆ ನಾವು ಎಲ್ಲ ಸಮಾಜದವರು ಮತ್ತು ಎಲ್ಲ ಸಂಘಟನೆದವರು ಸೇರಿ ಇವತ್ತಿನ ದಿವಸ ನಾವು ಗೆರೆ ಸಚಿವರ ರಾಜ್ಪಾಲ್ ಅವ್ರಿಗೆ ಮನವಿ ಸಲ್ಲಿಸಾಕತ್ತಿದ್ದೀವಿ. ಅವರು ಅಮಿತ್ ಶಾಗೆ ನಮ್ಮ ಸಾರ್ವಜನಿಕ ಬಂದ್ಗಾಟ ಅವ್ರ ಮುಂದೆ ಮಾಫಿ ಕೇಳಬೇಕು. ಒಂದು ಇಲ್ಲಂತಂದರೆ ಅವರು ತಾವು ಅಧಿಕಾರದಿಂದ ವಜಾಗೊಳಿಸಬೇಕು. ಅದರ ಸಂಬಂಧ ನಾವು ಇಲ್ಲಿ ಪೋಟೇಷನ್ ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ನಮ್ಮ ಕುರ್ಚಿಯ SDP ಅನ್ನುವಂಥ ಒಂದು ನಮ್ಮ ಸಂಘಟನೆ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಂಥ ಕಾರ್ಯಕರ್ತವನ್ನು ನಡೆಸುವಂಥದ್ದು ನಾವೆಲ್ಲ ದಲಿತರು, ನಮ್ಮ ಅಲ್ಪಸಂಖ್ಯಾತರು ಸೇರಿ ಇವತ್ತು ಹೋರಾಟ ಹಾಕೊಂಡಿವಿ. ನಮ್ಮ ಕೂಗು ರಾಷ್ಟ್ರೀಯ ಮಟ್ಟ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ನಾವು ಇವತ್ತು ನಿಮ್ಮ ದೂರನ್ನು ಕೊಟ್ಟಿರ್ತೀವಿ.